ಯಪ್ಪ ಜನ ಸಾಗರ, ಏನಿದು ಜಾಗ ಹಿಂಗಿದೆ, ಏನು ಇಷ್ಟೊಂದು ಜನ ಇದ್ದಾರೆ ಇಲ್ಲಿ. ಓಕೆ, ಹೆಲೋ ಬಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವಿಶ್ವಾಸ್. ನಾವಿವತ್ತು ಫೇಮಸ್ ಕಾಡಿನ ಮಧ್ಯೆ ಇರುವಂಥ ಕೊಟಿಯೂರ್ ಮಹಾದೇವ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನಕ್ಕೆ ಹೋಗೋ ರೂಟ್ ಹೆಂಗಿರುತ್ತೆ, ರೋಡ್ ಕಂಡೀಷನ್ ಯಾವ ಥರ ಇದೆ, ಏನೆಲ್ಲ ಹೋಗ್ಬೇಕಾದ್ರೆ ಎಕ್ಸ್ಪೀರಿಯನ್ಸ್ ಮಾಡ್ತೀರಿ ರೈಡಿಂಗಲ್ಲಿ, ಮತ್ತು ಇನ್ಸ್ಟಾಲಿ ಓವರ್ ರೇಟೆಡ್ ಆಗಿರುವಂಥ ಈ ಟೆಂಪಲ್ಲು ವಿಸಿಟಿಂಗ್ಗೆ ವರ್ತಾ ಇಲ್ವಾ, ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತು ನಾವೊಂದು ಖಡಕ್ ರೈಡ್ ಹೋಗ್ತಾ ಇದ್ದೀವಿ. ಬೆಂಗಳೂರಿಂದ ಕರ್ನಾಟಕದ ಕೂರ್ಗ್ ಬಾರ್ಡರಿಂದ ವಿರಾಜಪೇಟೆಯಿಂದ ಕೇರಳದ ಕೊಟಿಯೂರ್ ತನಕ. ಸೊ ನಾವು ಈ ಟ್ರಿಪ್ಪಿಗೆ ಹೋಗ್ತಿರುವಂಥದ್ದು ಪಲ್ಸರ್ ಡೆಫಿನೆಟ್ಲಿ ಮೇಲ್ ಬೈಕ್ಸ್ ಆಗಿರುವಂತಹ ಡಾಮಿನರ್ 400 ಮತ್ತು RS 200. ಸೊ ನಾವು ಯಾವುದೇ ಟ್ರಿಪ್ ಹೋಗೋಕ್ಕೂ ಮುಂಚೆ ಚೈನ್ ಹೆಲ್ತ್ ಚೆಕ್ ಮಾಡಿ, ಚೈನ್ ಲೂಪ್ ಮಾಡಿಕೊಂಡು ಬ್ರೇಕ್ಸು, ಸ್ಲೆಚ್ಚು, ಟೈರ್ ಏರ್ ಪ್ರೆಷರು, ಪೆಟ್ರೋಲು ಆ್ಯಂಡ್ ಸೇಫ್ಟಿಗೆ ಜಾಕೆಟ್ಸು, ಹೆಲ್ಮೆಟ್ಸು ಎಲ್ಲ ಆನ್ ದ ಮಾರ್ಕ್ ಇಟ್ಕೊಂಡು ಬೆಂಗಳೂರಿಂದ ಹೊರಟ್ವಿ. ನೋಡಿ, ಬಿಫೋರ್ ಟ್ರಿಪ್ ಇದು ನಮ್ಮ ಬೈಕ್ಸ್ಗಳು ಹೆಂಗೆ ಕಾಣ್ತಿವೆ ಅಂತ ಗರಾಜಲ್ಲಿ ಒಂದ್ಸತಿ ಫುಲ್ ಓವರ್ ಆಲ್ ಚೆಕ್ಅಪ್ ಮಾಡಿಸಿ ವಾಟರ್ ಸರ್ವಿಸ್ ಮಾಡಿಸಿದೀವಿ. ಏನು ಸೂಪರ್ ಆಗಿ ಕಾಣ್ತಿದೆ ನೋಡಿ. ನಾವೀಗ ಗೋಣಿಕೊಪ್ಪಲ್, ಕೊಡಗು ಆರ್ ಕೂರ್ಗ್ ಡಿಸ್ಟಿಕ್ ಅಲ್ಲಿ ಇದೀವಿ. ಈಗ ಬೆಂಗಳೂರು ಬಿಟ್ಟಿದ್ದೆ ಸಂಜೆ ಆದ ಕಾರಣ ಇಲ್ಲಿ ಸೇರೋಷ್ಟರಲ್ಲಿ ರಾತ್ರಿ ಆಗಿದೆ. ನೋಡಿ, ಈ ತರ ಫಾಗ್ ಲೈಟ್ಸ್ ಎಲ್ಲ ಹಾಕ್ಬೋದಾ ಅಂತ ಕೇಳೋದಾದ್ರೆ ರಾತ್ರಿಯಲ್ಲಿ ಈ ತರ ಒಂದು ಫಾರೆಸ್ಟ್ ಏರಿಯಾ ಘಾಟ್ ಸೆಕ್ಷನ್ಸ್ ಅಲ್ಲಿ ಹಾಕ್ಬೋದು. ಆದ್ರೆ ಮುಂದೆ ಬರೋರಿಗೆ ಕಿರಿಕಿರಿ ಮಾಡದೆ ಹಾಕಿದ್ರೆ ಏನ್ ಸಮಸ್ಯೆ ಇಲ್ಲ. ನೈಟ್ ಫಾರೆಸ್ಟ್ ಏರಿಯಾದಲ್ಲಿ ಓಡಿಸೋದಷ್ಟು ಒಳ್ಳೇದಲ್ಲ ಅಂತ ಗೋಣಿಕೊಪ್ಪದಲ್ಲಿ ನೈಟ್ ಸ್ಟೇ ಮಾಡಿದ್ವಿ. ಈಗ ನೋಡಿ ನಮ್ಮ ಕೊಡಗು ಡಿಸ್ಟಿಕ್ ಯಾವ ತರ ಕಾಣುತ್ತೆ ಅಂತ. ವಾವ್, ಏನು ಸಖತ್ತಾಗಿದೆ ನೋಡಿ ವ್ಯೂ. ನಮ್ಮ ಕರ್ನಾಟಕದ ಕೊಡಗು ಡಿಸ್ಟಿಕ್, ಕೂರ್ಗ್ ಡಿಸ್ಟಿಕ್ ನೋಡಿ, ಎಲ್ಲ ಹೆಂಚಿನ ಮನೆಗಳೇ ನೋಡ್ಬೋದು ನೀವು ಇಲ್ಲಿ. ಓಕೆ, ಗುಡ್ ಮಾರ್ನಿಂಗ್. ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಮತ್ತೆ ರೈಡ್ ಸ್ಟಾರ್ಟ್ ಮಾಡಿದ್ವಿ. ರೈಡ್ ಹೋಗ್ತಿರ್ಬೇಕಾದ್ರೆ ಬೆಳಗ್ಗೆನೆ ಮಳೆ ಬೇರೆ ಸ್ಟಾರ್ಟ್ ಆಗಿಬಿಡ್ತು. ಸಖತ್ತಾಗಿದೆ ವೆದರ್ ಮಾತ್ರ, ಮಳೆ ಬೇರೆ ಬೀಳ್ತಿದೆ. ಹಂಗೆ ಮಳೆ ಜಾಸ್ತಿ ಆದ ಕಾರಣ ಇಲ್ಲೇ ಅಂಗಡಿಯಲ್ಲಿ ಒಂದು ರೈನ್ ಕೋಟ್ ತಗೋಣ ಅಂತ ನಿಲ್ಸಿದ್ವಿ. ಇಲ್ಲೇ ಟಿಫನ್ ಮಾಡಿ ನಾಷ್ಟ ಮಾಡಿ ಇಲ್ಲಿ ಸ್ವಲ್ಪ ಮಜಾ ಮಾಡಿದ್ವಿ. ನೈಟ್ ಹಾಕೊಂಡ್ಬಿಟ್ಟಿದ್ಯಾ? ಮಳೆ ಏನ್ ಮಾಡೋಣ, ಮಳೆ ನಾವು ಮುಂಗಾರು ಮಳೆ ಗಣೇಶ್ ಹಾಕ್ಬಿಟ್ಟಿದ್ದೀರಿ. ಮುಂಗಾರು ಮಳೆ ಗಣೇಶ್, ನೀನ್ ಗಣೇಶ್ ಆಗಿದ್ಯಾ? ಅಲ್ಲಿರೋರಿಬ್ರು ದೂದ್ ಪೇಡ ಬರ್ತಾನೆ ಗೊತ್ತಾ, ದೂದ್ ಪೇಡ ಅಲ್ಲ, ನೀನ್ ಗಣೇಶ್ ಆಗಿದ್ಯಾ? ಅವರಿಬ್ರು ಮಳೆ ಹುಚ್ಚ ವೆಂಕಟ ಆಗ್ಬಿಟ್ಟವ್ರೆ. ಬೆಂಡೆತ್ತು ಬಿಡ್ತೀನಿ, ಇಡೀ ಇಕ್ಕೊಂಡು ನನ್ನ ಬಿಡಲ್ಲ, ನನ್ನ ಕೋಪ ನಿಂಗೆ ಗೊತ್ತಿಲ್ಲ. ನೋಡ್ರಿ, ಈ ಹೆಣ್ಣು ಮಕ್ಕಳು ಸಿಕ್ಕಿದ್ರೆ ಅಂಗಡಿನ ಬಾಚ್ತಾವ್ರೆ. ಅದಕ್ಕೆ ಆಯ್ತು ಗಂಟರು ಹೆಂಗರು ಬಿಟ್ಬಿಡೋದು ಅಂಗಡಿಯಲ್ಲಿ, ವ್ಯಾಪಾರ ಚೆನ್ನಾಗಾಗ್ಲಿ ಅಂತ. ನೋಡಪ್ಪ, ಇಲ್ಲೂ RCB ಫ್ಯಾನ್ಸ್ ಇದ್ದಾರೆ. ಎಲ್ಲೆಲ್ಲೂ RCB. ನೆಕ್ಸ್ಟ್ ಇವ್ರು ಬ್ಯಾನರ್ ಹಾಕ್ಸಿದಾರಲ್ಲ, ಅವ್ರು ಆಡ್ತಾರೆ. ನೆಕ್ಸ್ಟ್ ಅವ್ರು ಆಡ್ತಾರೆ, ಅವ್ರ ಹೊಸ ಟೀಮ್ ಕಟ್ತಾರಂತೀಯ. ನಾವೀಗ ವಿರಾಜಪೇಟೆ ಕಡೆಯಿಂದ ಹೋಗ್ತಾ ಇದೀವಿ. ವಿರಾಜಪೇಟೆಯಿಂದ ಕೊಟಿಯೂರ್ಗೆ ಒಂದು 60 to 65 ಕಿಲೋಮೀಟರ್ಸ್ ಏನೋ ಅಷ್ಟೇ. ವಿರಾಜಪೇಟೆಯಿಂದ ಬಿಟ್ಟಂಗಳ ಕಡೆ ಹೋಗಿ ಅಲ್ಲಿಂದ ಪೆರುಂಬಾಡಿ ಚೆಕ್ ಪೋಸ್ಟ್ ಕಡೆ ಹೋಗಬೇಕು. ದೆನ್ ಅಲ್ಲಿಂದ ಕೇರಳ ಬಾರ್ಡರ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಸಿಗೋ ರೋಡ್ ಮಾತ್ರ ಯಪ್ಪ ಅಲ್ಟಿಮೇಟ್ ಕಂಟ್ರಿ. ನೀವು ನೋಡ್ತಿರ್ಬೋದು ಈಗ ಏನು ಸಖತ್ತಾಗಿದೆ ಇಲ್ಲಿಂದಾನೆ ಅಂತ. ನೆಕ್ಸ್ಟ್ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಂತೂ ಹೆವಿ ಸೂಪರ್ ಆಗಿರುತ್ತೆ ಅಂದ್ಕೊಳ್ಳಿ. ಸುತ್ತಲೂ ಮರ ಗಿಡಗಳು, ತಣ್ಣಗೆ ಬೀಸೋ ಗಾಳಿ. ಈಗ ಬೇರೆ ಮಳೆ ಬೇರೆ ಸ್ಟಾರ್ಟ್ ಆಗಿದೆ. ಈ ಮಳೆಯಲ್ಲಿ ಗಾಡಿ ಓಡಿಸಿದ್ರೆ ಸಿಗೋ ಮಜಾನೇ ಬೇರೆ ಕಣ್ರಿ. ಇಲ್ಲಿ ನೋಡ್ಗುರು, ಫಾಗ್ ಒಂದು ಕಡೆ, ಮಳೆ ಒಂದು ಕಡೆ, ಗ್ರೀನರಿ ಒಂದು ಕಡೆ. ಯಪ್ಪ, ನಮ್ಮ ಬೈಕರ್ಸ್ಗೆ ಇನ್ನೇನು ಬೇಕು ಹೇಳಿ. ನಾವು ವರ್ಷ ಪೂರ್ತಿ ಕಾಯೋದೆ ಇಂದ ಒಂದು ಕ್ಲೈಮೇಟ್ ಬರಲಿ ಅಂತ. ಈ ಹಚ್ಚ ಹಸಿರು, ತಂಪಾದ ಗಾಳಿ ಮತ್ತು ಮಳೆಯಲ್ಲಿ ಬೈಕ್ ಓಡಿಸ್ತಾ ಇದ್ರೆ ಆ ಫೀಲೇ ಬೇರೆ ನಿಜವಾಗ್ಲೂ. ಕಾರಲ್ಲಿ ನಾವು ಇದನ್ನ ಎಲ್ಲ ಅನುಭವಿಸೋಕ್ಕಾಗಲ್ಲ ಗುರು. ಒಂಥರ ನಾವು ಮೂವಿನ ನೋಡ್ದಂಗೆ ಅಷ್ಟೇ ಕಾರಲ್ಲಿ. ಅದೇ ಬೈಕಲ್ಲಾದರೆ ನಾವೇ ಮೂವಿಲಿ ರೋಲ್ ಮಾಡ್ದಂಗೆ. ನಿಜವಾಗ್ಲೂ ಕ್ರೇಜಿ ಫೀಲ್ ಅಂದ್ಕೊಳ್ಳಿ. ನನಗಂತೂ ಹೋಗ್ತಿರೋ ಡೆಸ್ಟಿನೇಷನ್ಗಿಂತ ಈ ಜರ್ನಿನೇ ಸಖತ್ ಇಷ್ಟ ಆಗೋಯ್ತು ಕಣ್ರಿ. ನನಗೆ ಈ ಕ್ಲೈಮೇಟ್ಗೆ ಇಲ್ಲೇ ನನಗೆ ಟ್ರಿಪ್ ವರ್ತ್ ಇಟ್ ಏನು ಸರ್, ವಾತಾವರಣ ಇಷ್ಟೊಂದು ಚೆನ್ನಾಗಿದೆ. ಸಾಯೋಣ ಅಂತ ಅಂದ್ಕೊಂಡವನಿಗೂ ಬದುಕ ಕಾಸೆ ಹುಟ್ಟಿಸ್ಬಿಡುತ್ತೆ, ಅಷ್ಟೊಂದು ಚೆನ್ನಾಗಿದೆ. ಯಪ್ಪ, ಈ ಥರ ಒಂದು ಕ್ಲೈಮೇಟಲ್ಲಿ ಫೋಟೋ ತೊಗೊಂಡೆ ಹೋದರೆ ಚೆನ್ನಾಗಿರಲ್ಲ ಅಂತ ಬೈಕ್ನ ಸೈಡ್ಗೆ ಹಾಕಿದ್ವಿ. ನೋಡ್ಗುರು, ಏನು ಸಾಕಾಗಿದೆ. ಸ್ವರ್ಗ ಗುರು, ನಿಜವಾಗ್ಲೂ ಸ್ವರ್ಗಕ್ಕೆ ಒಂದೇ ಮೆಟ್ಲು ಇಲ್ಲಿಂದ. ನಿಜವಾಗ್ಲೂ ಬಾ ಸೂಪರ್, ಯಾವುದೋ ಮೂವಿ ನೋಡೋ ಥರ ಇದೆ ನನಗೆ. ಈಗ ಟೈಮ್ ಆ್ಯಕ್ಚುಲಿ ಮಧ್ಯಾಹ್ನ 2 ಗಂಟೆ ಗುರು. ನೋಡಿ ಹೆಂಗೆ ಅನಿಸ್ತಿದ್ಯಾ? ಬಿಸಿಲಿದ್ರೂ ಬಿಸಿಲು ಕೆಳಗಡೆ ನೆಲಕ್ಕೆ ಬರ್ತಾನೆ ಇಲ್ಲ ಕಣ್ರಿ ಈ ಮರಗಳಿಂದ. ಈ ಕಡೆ ಲಾಸ್ಟಲ್ಲಿರೋ ಬ್ಲೂ ರೈನ್ ಕೋಟ್ ಅವ್ರನ್ನ ನೋಡಿ, ನಮಗೆ ಅವರೇ ಕೊರಿಯೋಗ್ರಾಫರು, ಮಾಸ್ಟರ್ ಎಲ್ಲ.
ಫೈನಲಿ ಕೊಟ್ಟಿಯೂರ್ಗೆ ರೀಚ್ ಆದ್ವಿ. ಬಡೋ ತನಕನು ಮಳೆ ಬೀಳ್ತಾನೆ ಇತ್ತು, ಮಳೆಯಲ್ಲೇ ನೆನ್ಕೊಂಡ್ ಬಂದ್ರಿ. ಬರೋ ದಾರಿ ಅಂತೂ ಸೂಪರ್ ಬ್ಯೂಟಿಫುಲ್ ಆಗಿದೆ, ಆದ್ರೆ ರಶ್ ಕೂಡ ಹಂಗೆ ಇದೆ. ಅದಕ್ಕೆ ದರ್ಶನ ಒಂದು 4-5 ಅವರ್ ಆದ್ರೂ ಬೇಕೇ ಬೇಕು ಅಂತ ಗೊತ್ತಾಯ್ತು. ಸೊ ದೇವಸ್ಥಾನ ಹತ್ರ ಹೋಗಿ ಸುಮ್ಮನೆ ದೇವ್ರಿಗೆ ನಮಸ್ಕಾರ ಹಾಕೊಂಡಾದ್ರು ಬರೋಣ ಅಂತ ಪಂಚೆ ಉಟ್ಕೊಂಡು ರೆಡಿ ಆದ್ವಿ. ಏನ್ ಜನರು ಗುರು, ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಕರ್ನಾಟಕ, ಆಂಧ್ರ, ತಮಿಳ್ನಾಡು, ಕೇರಳ, ಹಂಗೆ ಎಲ್ಲಾ ಬೇರೆ ಬೇರೆ ರಾಜ್ಯಗಳಿಂದ ಜನರು ಬಂದಿದ್ದಾರೆ ಇಲ್ಲಿಗೆ ಮಹಾದೇವನ ದರ್ಶನ ಪಡೆಯೋಕೆ. ಇಷ್ಟೊಂದು ರಶ್ ಯಾಕೆ ಈ ದೇವಸ್ಥಾನಕ್ಕೆ ಅಂತ ಅಂದ್ರೆ, ಈ ದೇವಸ್ಥಾನ ವರ್ಷದಲ್ಲಿ ಒಂದೇ ಸತಿ ಓಪನ್ ಆಗೋದು. ಅದು ಕೇವಲ 28 ದಿನ ಮಾತ್ರ ಓಪನ್ ಅಲ್ಲಿರುತ್ತೆ. ಆಗ ಮಾತ್ರ ಭಕ್ತಾದಿಗಳು ಬಂದು ದರ್ಶನ ಮಾಡ್ಬೋದು. ಬನ್ನಿ ನಿಮ್ಗೊಂದು ದೃಶ್ಯ ತೋರಿಸ್ತೀನಿ ಮುಂದೆ. ಅಲ್ಲಿ ನೋಡಿ, ಇದನ್ನ ಭಕ್ತಿ ಅಂತಾರೋ ಇಲ್ಲ ಅತಿ ಭಕ್ತಿ ಅಂತಾರೋ ಗೊತ್ತಿಲ್ಲ ಕಣ್ರಿ. ಅಯ್ಯೋ, ಈ ಕೊಟ್ಟಿಯೂರ್ ಮಹಾದೇವ ಟೆಂಪಲ್ಲು ಪರಿಸರದ ಮಡಿಲಲ್ಲಿ ಇರುವಂತದ್ದು, ಬೆಟ್ಟದ ಸೆಂಟರ್ ಅಲ್ಲಿ, ಬೆಟ್ಟದ ಒಂದು ಮಧ್ಯದಲ್ಲಿ ಇರುವಂತಹ ಒಂದು ದೇವಸ್ಥಾನ ಇದು. ಈ ದೇವಸ್ಥಾನಕ್ಕೆ ತುಂಬಾ ಪುರಾತನ ಕಥೆಗಳಿದೆ. ಇಲ್ಲಿ ಮಹಾರಾಜ ದಕ್ಷ ಯಜ್ಞ ಮಾಡಿದಂತ ಒಂದು ಪವಿತ್ರ ಭೂಮಿ ಕಣ್ರಿ ಇದು. ಆಗ ನಮ್ಮ ಸತಿ ಮಹಾದೇವನ ಆಜ್ಞೆ ಮೀರಿ ಯಜ್ಞಕ್ಕೆ ಬಂದು ಅಲ್ಲಿ ಮಹಾದೇವನ ಅವಮಾನ ತಾಳಲಾಗದೆ ಸತೀದೇವಿ ಅಗ್ನಿ ಪ್ರವೇಶ ಮಾಡ್ತಾರೆ. ಅಗ್ನಿ ಪ್ರವೇಶ ಮಾಡಿರೋ ಜಾಗ ಕೂಡ ಇಲ್ಲಿದೆ ಕಣ್ರಿ. ಈಗಲೂ ಅಲ್ಲಿ ಒಂದು ದೀಪ ಉರಿತಿರುತ್ತಂತೆ. ಅಷ್ಟೇ ಅಲ್ಲದೆ ಇಲ್ಲಿ ತ್ರಿಮೂರ್ತಿಗಳಾದ ವಿಷ್ಣು, ಬ್ರಹ್ಮ ಹಾಗೂ ಶಿವ ಒಟ್ಟಿಗೆ ಸೇರಿದಂಥ ಜಾಗ ಸಹ ಇದಾಗಿದೆ. ಇದಕ್ಕೆ ಮುಂಚೆ ಕುಡಿಯೂರು ಅಂದ್ರೆ ಕೂಡಿದ ಊರು ಎಂದು ಹೆಸರಿತ್ತು. ಅಂದ್ರೆ ಈ 3 ತ್ರಿಮೂರ್ತಿಗಳು ಇಲ್ಲಿ ಸೇರಿರೋದ್ರಿಂದ ಕೂಡಿದ ಊರು ಅಂತ ಹೆಸರಿತ್ತು. ಅದು ತದನಂತರ ಕೊಟ್ಟಿಯೂರಾಗಿ ಬದಲಾಗಿದೆ. ನೋಡ್ರಿ ಈ ಜನ ಸಾಗರ ಕಣ್ರಿ, ಜನ ಸಾಗರ. ಇರೋ ಬರೋ ಜನರೆಲ್ಲ ಇಲ್ಲೇ ಇದ್ದಾರೆ ಕಣ್ರಿ. ಇಂತಹ ಒಂದು ಪವಿತ್ರ ಸ್ಥಳ ಕೇವಲ 28 ದಿನಗಳು ಮಾತ್ರ ಓಪನ್ ಇರುತ್ತೆ. ಆಗ ಟೆಂಪರರಿ ಆಗಿ ಹುಲ್ಲಿನಿಂದ ಒಂದು ಚಾವಣಿಗಳ ರೀತಿ ಮಾಡಿ ಪೂಜೆ ಮಾಡ್ತಾರೆ ಇಲ್ಲಿ. ನಂತರ 28 ದಿನ ಆದ್ಮೇಲೆ ಅದನ್ನ ಎಲ್ಲ ತೆಗೆದು ಹಾಕಿ ಈ ಜಾಗನ ಪ್ರಕೃತಿ ಮಡ್ಲಿಗೆ ಮತ್ತೆ ವಾಪಸ್ ಬಿಡ್ತಾರೆ. ಈ ದೇವಸ್ಥಾನಕ್ಕೆ ಸುಮಾರು ಸೆಲೆಬ್ರಿಟಿ ಸಹ ಬಂದು ಮಹಾದೇವನ ದರ್ಶನ ಮಾಡ್ಕೊಂಡು ಹೋಗಿದ್ದಾರೆ ಗುರು. ಲೈಕ್ ನಮ್ಮ ಡಿ.ಬಾಸ್ ದರ್ಶನ್ ಅವರು, ಜಗ್ಗೇಶ್ ಅವರು, ರಿಷಬ್ ಶೆಟ್ಟಿ ಅವರು ಹಾಗೂ ಸುಮಾರು ಜನ ಬಂದಿದ್ದಾರೆ. ಹಾಗೂ ಇಲ್ಲಿಗೆ ಮಹಿಳೆಯರಿಗೆ ಕೇವಲ 20 ದಿನದ ಒಳಗೆ ಬಂದ್ರೆ ಮಾತ್ರ ಎಂಟ್ರಿ ಇರುತ್ತೆ, ಇಲ್ಲ ಅಂದ್ರೆ ಸ್ಟ್ರಿಕ್ಟ್ಲಿ ನೋ ಎಂಟ್ರಿ ಅಂತೆ. ಮತ್ತೆ ನೋಡಿ, ಇದು ನಾನು ಆಗ್ಲೇ ಹೇಳಿದ ಹಾಗೆ ಸತೀದೇವಿಯು ಅಗ್ನಿ ಪ್ರವೇಶ ಮಾಡಿದಂತ ಸ್ಥಳ ಇದೇ ಆಗಿದೆ. ತುಂಬಾ ಒಂಥರ ಮನಸ್ಸಿಗೆ ಪಾಸಿಟಿವ್ ವೈಬ್ ಸಿಗುತ್ತೆ ಇಲ್ಲಿ. ಇಲ್ಲೇ ದೇವ್ರು ಇರುವಂತ ಒಂದು ಫೀಲ್ ಆಗುತ್ತೆ ನಿಮ್ಗೆ ಈ ಜಾಗದಲ್ಲಿ. ಮತ್ತೆ ಇಲ್ಲೊಂದು ಆಶ್ಚರ್ಯ ಸಂಗತಿ ಏನಂದ್ರೆ, ಕಲ್ಲಿಂದ ಕಲ್ಲಿಗೆ ಉಜ್ಜಿದರೆ ವಿಭೂತಿ ಫಾರ್ಮ್ ಆಗುತ್ತೆ ಗೊತ್ತಾ ಇಲ್ಲಿ. ನೆಕ್ಸ್ಟ್ ನಾವು ಬಂದದ್ದು ಕೊಟ್ಟಿಯೂರಿಂದ 60 ಕಿಲೋಮೀಟರ್ಸ್ ದೂರ ಇರುವ ಕಣ್ಣೂರಿಗೆ. ಕಣ್ಣೂರಲ್ಲಿ ನಾವು ಬಂದಿರುವಂತದ್ದು ರೈಡ್ ಇನ್ ಬೀಚ್ಗೆ. ಇಲ್ಲಿ ಬೈಕ್ ರೈಡ್ ನ ಎಕ್ಸ್ಪೀರಿಯನ್ಸ್ ಮಾಡೋಕಂತಾನೆ ಬಂದಿದ್ದೀರಿ. ಇಲ್ಲಿ ನಿಮಗೆ 4 ಕಿಲೋಮೀಟರ್ಸ್ ರೈಡಿಂಗ್ ಟ್ರ್ಯಾಕ್ ಸಿಗುತ್ತೆ. ಈ ಬೀಚ್ ನ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಇಲ್ಲಿ ಸ್ಯಾಂಡ್ ತುಂಬಾ ಹಾರ್ಡ್ ಆಗಿರುತ್ತೆ, ಒಳ್ಳೆ ಮಣ್ಣಿನ ತರ ಇರುತ್ತೆ, ಮಣ್ಣಿನ ರೋಡ್ ತರಾನೇ ಇರುತ್ತೆ, ಮರಳಂತ ಅನ್ಸೋದೇ ಇಲ್ಲ ನಿಮಗೆ. ಸೈಕ್ ಸೀನ್ ಏನಪ್ಪಾ ಅಂದ್ರೆ, ನಾವು ಬಂದಾಗ್ಲೇನೆ ಮಳೆ ಬೇರೆ ಬೀಳ್ತಿದೆ, ಎಲ್ಲೋ ಅಲರ್ಟ್ ಬೇರೆ ಘೋಷಣೆ ಮಾಡೋರೆ. ಬೈಕ್ಸ್ ನ ಅದು ಬಿಡಲ್ಲ ಅಂತೆ, ನೋಡೋಣ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಬಂದಿರೋದೇ ಅದಕ್ಕೋಸ್ಕರ. ಈ ಬೀಚ್ ನ ಹೆಸರು ಅದೇನೋ ಎಮ್ಮಿಂದ ಸ್ಟಾರ್ಟ್ ಆಗುತ್ತೆ. ಅವಾಗಿಂದ ಟ್ರೈ ಮಾಡ್ತೀನಿ, ಬಾಯಲ್ಲಿ ತಿರುಗ್ತಾನೆ ಇಲ್ಲ. ಮುಜಾಪಿಲಾಘಾಟ್ ಅಂತ ಡ್ರೈವ್ ಇನ್ ಬೀಚ್, ಮುಜಾಪಿಲಾಘಾಟ್ ಡ್ರೈವ್ ಇನ್ ಬೀಚ್ ಕಣ್ರಿ ಇದು. ಬೀಚ್ ಹತ್ರ ಬರೀ ಸನ್ಸೆಟ್ ಆದ್ರೆ ಮಾತ್ರ ಚೆನ್ನಾಗಿರುತ್ತೆ ನೋಡಕ್ ಅನ್ಕೊಂಡಿದ್ದೆ. ಇಲ್ಲ ಕಣ್ರಿ, ಮಳೆ ಬೀಳ್ತಿದ್ರು ಚೆನ್ನಾಗಿರುತ್ತೆ ನೋಡಕ್ಕೆ. ಏನ್ ಸೂಪರ್ ಆಗಿದೆ ನೋಡಿ. ಆಲೆಗಳ ಮೇಲೆ ಮಳೆ ಹನಿಗಳು ಬೀಳ್ತಿದ್ರೆ ಸಖತ್ತು. ಫೈನಲಿ ವೆಯ್ಟ್ ಮಾಡಿ ಮಳೆ ನಿಂತೋಯ್ತು. ಮತ್ತೆ ರಿಕ್ವೆಸ್ಟ್ ಮಾಡ್ಕೊಂಡು ಬೈಕ್ಸ್ನ ಎತ್ಕೊಂಡ್ ಬಂದ್ರಿ. ಬನ್ನಿ ಬೀಚಲ್ಲಿ ಬೈಕ್ ಡ್ರೈವ್ ಮಾಡಿ ಎಕ್ಸ್ಪೀರಿಯನ್ಸ್ ಮಾಡೋಣ ಬನ್ನಿ. ಈ ಸಮುದ್ರ ಪಕ್ಕದಲ್ಲಿ ಅಲೆಗಳ ಮುಂದೆ ಬೈಕ್ ಓಡಿಸೋ ಮಜಾನೇ ಬೇರೆ ಕಣ್ರಿ. ನನ್ಗಂತೂ ಒಂಥರ ಈ ಚಿಕ್ಕ ವಯಸ್ಸಿನಲ್ಲಿ ಡ್ರೀಮ್ ಫುಲ್ಫಿಲ್ ಆದಂಗೆ ಅನಿಸ್ತಿದೆ. ಈ ತರ ಬೀಚ್ ಪಕ್ಕದಲ್ಲಿ ಒಂದು ಒಳ್ಳೆ ಸನ್ಸೆಟ್ ಇದ್ದಾಗ ಬಂದ್ರೆ ಮಾತ್ರ ಇನ್ನು ನೆಕ್ಸ್ಟ್ ಲೆವೆಲ್ ಇರುತ್ತೆ ಕಣ್ರಿ ಓಡಿಸೋಕೆ. ಇಲ್ಲಿ ನೀವು ಹುಷಾರಾಗಿ ಓಡಿಸ್ಬೇಕು ಕಣ್ರಿ. ತುಂಬಾ ಒಳಗಡೆ ಗಾಡಿ ಓಡಿಸ್ಕೊಂಡು ಹೋದ್ರೆ ಡೈರೆಕ್ಟ್ ಹಂಗೆ ಬೀಚ್ ಒಳಗಡೆನೆ ಹೋಗ್ಬಿಡ್ತೀರಾ. ಹುಷಾರಾಗಿ ನಿಮ್ಮ ಲಿಮಿಟ್ಸ್ ಅಲ್ಲಿ ಗಾಡಿ ಓಡಿಸಿ. ಮತ್ತೆ ಇದು ಸಾಲ್ಟ್ ವಾಟರ್ ಆಗಿರೋದ್ರಿಂದ ನಿಮ್ಮ ಬೈಕ್ ಚಾಲ್ಸಿಸು ಅಥವಾ ಚೈನ್ಗೆ ಏನಾದರೂ ತಗಲಿದ್ರೆ ಬೇಗ ರೆಸ್ಟ್ ಫಾರ್ಮ್ ಆಗಿಬಿಡುತ್ತೆ. ಸೊ ರೈಡ್ ಸೇಫ್ಲಿ. ಆಫ್ಟರ್ ರೈಡ್ ಒಂದು ಫ್ರೆಶ್ ವಾಟರ್ ಇಂದ ವಾಶ್ ಮಾಡಿಸ್ಬಿಟ್ರೆ ಬೆಟರ್ ಕಣ್ರಿ. ಇಷ್ಟು ದೂರ ಬಂದು ಏನಾದರೂ ಹುಡುಗಾಟ ಮಾಡ್ಬೇಕಂತ ಟೈರ್ನ ಬರ್ನ್ ಔಟ್ ಮಾಡಿದ್ವಿ. ಟೈರ್ ಒಳಗಡೆ ಹೋಗುತ್ತಾ ಇಲ್ಲ ನೋಡೋಣ ಎಷ್ಟೊಳಗೆ ಹೋಗುತ್ತೆ ಅಂತ ಬರ್ನ್ ಔಟ್ ಮಾಡಿದ್ರಿ. ಅದಾದ್ಮೇಲೆ ಗಾಡಿ ಪರಿಸ್ಥಿತಿ ನೋಡ್ರಿ ನೀವು, ಫುಲ್ ಸೈಕಲ್. ಬೀಚಲ್ಲಿ ಒಳ್ಳೆ ಬೈಕ್ ರೈಡ್ ಎಲ್ಲ ಆದ್ಮೇಲೆ ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ತಿಕ್ಕಲಾಗಿ ಡೈನ್ ಸ್ಟೆಪ್ಸ್ ಎಲ್ಲ ಹಾಕಿ ಸಾಕಾದಾಗ ಎಂಜಾಯ್ ಮಾಡಿದ್ವಿ. ನೋಡಿ ಏನು ಹುಚ್ಚಾಗಾಡ್ತಾ ಇದೀವಿ ಅಂತ. ಸೊ ಬ್ಯಾಕ್ ಟು ಬೆಂಗಳೂರು ಹೋಗೋಣ ಅಂತ ಹೊರಟ್ವಿ. ಇದು ತಲಾಸರಿ ಅಂತ ಒಂದು ಸಿಟಿ ಕಣ್ಣೂರಲ್ಲಿ. ಈ ರೋಡ್ ನೋಡಿ ಏನು ಸೂಪರ್ ಆಗಿದೆ ಅಂತ. ನನಗಂತೂ ಸಖತ್ ಇಷ್ಟ ಆಯ್ತು. ಈ ರೋಡು ಸೂಪರ್ ಆಗಿದೆ. ಇಲ್ಲೊಂದು ಮನೆ ಕಟ್ಕೊಂಬೋಣ ಅಂತ ಅನ್ಕೊಂಡಿದ್ದೀನಿ. ಏನಂತೀರಾ ಎನ್ನ ಮೋಳೆ? ಸೀರಿಯಸ್ಲಿ ಕೇರಳನ ಗಾಡ್ಸ್ ಓನ್ ಕಂಟ್ರಿ ಅಂತ ಸುಮ್ಮನೆ ಹೇಳಲ್ಲಪ್ಪ. ಈ ನೇಚರು, ರೋಡ್ಸು, ಡೆವಲಪ್ಮೆಂಟು ಎಲ್ಲ ಸಖತ್ತು. ಮತ್ತೆ ನಾವು ಬಂದ ರೋಡಲ್ಲೇ ವಿರಾಜಪೇಟೆ ಕಡೆಯಿಂದಾನೇ ವಾಪಸ್ ಹೋಗೋಣ ಅಂತ ಅದೇ ರೋಡಲ್ಲೇ ಹೋಗ್ತಿದ್ದೀವಿ. ನಿಮಗೆ ಇರ್ಟಿ ರೂಟ್ ಅಂತ ಸಿಗುತ್ತೆ, ಅಲ್ಲಿ ಕಟ್ ತಗೊಂಡು ನೀವು ವಿರಾಜಪೇಟೆ ಕಡೆಗೆ ಹೋಗ್ಬೇಕಾಗತ್ತೆ. ನೀವೇನಾದರೂ ಕೇರಳಕ್ಕೆ ಬಂದರೆ ಕೇರಳ ಸ್ಟೈಲ್ ಚಾಯ ಮಾತ್ರ ಮಿಸ್ ಮಾಡಬೇಡಿ, ಚೆನ್ನಾಗಿರುತ್ತೆ.
ನೋಡಿ ಟ್ರಿಪ್ಸ್ ಎಲ್ಲ ಕಾರ್ಸ್ಗಿಂತ ಬೈಕ್ಸ್ ಯಾಕೆ ಬೆಸ್ಟ್ ಅಂತ ನಿಮ್ಗೆ ಇನ್ನೊಂದು ಎಕ್ಸಾಂಪಲ್ ತೋರಿಸಿ ನೋಡಿ, ಲೈವ್ ಎಕ್ಸಾಂಪಲ್ಲು ನೋಡಿ. ಎಷ್ಟೊಂದು ಟ್ರಾಫಿಕ್ ತುಂಬ ಹೋಗಿದೆ, ಇವರೆಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ, ನಾವು ಆರಾಮಾಗಿ ಸೈಡಿಂದ ಹೋಗ್ತಿದ್ದೀರಿ. ನಾವು ಆರಾಮಾಗಿ ಕರ್ನಾಟಕ ರೀಚ್ ಆಗಿಬಿಡ್ತೀವಿ, ಇವ್ರು ಇನ್ನೂ ಬರ್ತಾರ. ಅಯ್ಯೋ 4 ವೀಲರ್ಸ್ ಅವ್ರ ಕಷ್ಟ ಆಗಲೇ ಬೇಡಪ್ಪ. ಒಟ್ನಲ್ಲಿ ನನಗಂತೂ ಈ ನೇಚರಲ್ಲಿ ಬೈಕ್ ರೈಡ್ ಮಾಡಿರೋದು ಲೈಫ್ ಟೈಮ್ ಮೆಮೊರಿ ಆಗಿಬಿಡ್ತು ಕಣ್ರಿ. ಈ ಥರ ಒಂದು ಎಕ್ಸ್ಪೀರಿಯನ್ಸು ಎಲ್ಲ ಬೈಕ್ ರೈಡರ್ಸು ಒನ್ಸ್ ಇನ್ ಲೈಫ್ ಟೈಮ್ ಆದರೂ ಮಾಡಲೇಬೇಕು ಅಂತ ಹೇಳ್ತಾ ಇದ್ದೀನಿ. ನನಗಂತೂ ಒಂದು ಡ್ರೀಮ್ ಫುಲ್ಫಿಲ್ ಆಗಿರೋಷ್ಟು ಖುಷಿ, ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಸೀರಿಯಸ್ಲಿ. ಸೇಮ್ ನಾವು ಬೆಂಗಳೂರು ಹೋಗ್ಬೇಕಾದ್ರೇನೂ ಅಷ್ಟೇ, ಕ್ಲೈಮೇಟ್ ಎಲ್ಲ ಹಂಗೆ ಇತ್ತು, ಮತ್ತು ಫಾಗ್ ಎಲ್ಲ ಸ್ಟಾರ್ಟ್ ಆಗ್ತಿತ್ತು, ಸಖತ್ತಾಗಿತ್ತು ಕ್ಲೈಮೇಟು. ಇಲ್ಲಿಂದ ಹೋಗೋದಕ್ಕೆ ಮನಸ್ಸೇ ಬರ್ತಿಲ್ಲ, ಆದರೂ ಏನು ಮಾಡೋದು, ಹೋಗಲೇಬೇಕು. ಮತ್ತು ಅದೆಷ್ಟೇ ಖರ್ಚಾದರೂ ಪರವಾಗಿಲ್ಲ, ಈ ಥರ ಮಾನ್ಸೂನ್ ಸೀಸನಲ್ಲಿ ಮತ್ತೆ ಇದೇ ಜಾಗಕ್ಕೆ ನೇಚರ್ಗೋಸ್ಕರ ಆದರೂ ಟ್ರಿಪ್ ಬರಲೇಬೇಕು ಅಂತ ಅಂದ್ಕೊಂಡು ಹೊರಟ್ವಿಪ್ಪ. ಫೈನಲಿ ಹೈವೇ ಮುಟ್ಕೊಂಡ್ವಿ. ಸೊ ನನ್ನ ಈ ವಿಡಿಯೋ ಇಷ್ಟ ಆಗಿದ್ರೆ, ನನ್ನ ಎಕ್ಸ್ಪ್ಲನೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಓಡ್ಬತ್ತೀಯಾ? ಟಾಟಾ.